Sorry, girl. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ವೀಸಾ ವ್ಲಾಗ್ಸ್. ಬೆಳಗ್ಗೆನೇ ನಮ್ಮ ಮನೇಲಿ ಪೂಜೆ ಆಗ್ತಿದ್ರಿಂದ ಆ ಕ್ಲಿಪ್ಪಿಂಗಿಂದನೇ ನಿಮಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಪೂಜೆ ಆದ ತಕ್ಷಣ ಧೂಪ ಅಥವಾ ಸಾಂಬ್ರಾಣಿ ಹೊಗೆನ ಹಾಕ್ತಿರ್ತಾರೆ. ಅದ್ರ ಮೇಲ್ಗಡೆ ಈ ರೀತಿ ಸ್ವಲ್ಪ ಕೊಬ್ಬರಿ ತುರಿ, ಅದ್ರ ಜೊತೆಗೆ ತುಪ್ಪ, ಅದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕಿಬಿಟ್ಟು ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಶುರುವಾಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಒಳ್ಳೆ ಪರಿಮಳನ ಇದು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನಾನಿವತ್ತು ಟಿಫನ್ಗೆ ಚಪಾತಿ ಜೊತೆ ಒಂದು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಚಪಾತಿ ಹಿಟ್ಟನ್ನು ತೀರಾ ಮೆತ್ತಗೂ ಅಲ್ಲದೆ ತೀರಾ ಗಟ್ಟಿಗೂ ಅಲ್ಲದೆ ಈ ಹದಕ್ಕೆ ಕಲಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹಿಟ್ಟನ್ನು ಒಂದು 10 ನಿಮಿಷ ನೆನೆಸಿಡೋದ್ರಿಂದ ಮೇಲ್ಗಡೆ ಎಲ್ಲ ಹಿಟ್ಟು ಒಣಗಿರೋ ಥರ ಆಗಿರುತ್ತೆ. ಒಂದು ಸ್ಪೂನ್ ಎಣ್ಣೆ ತಗೊಂಡು ಅದ್ರ ಮೇಲೆ ಗ್ರೀಸ್ ಮಾಡಿ ಎತ್ತಿಡೋದ್ರಿಂದ ಆ ರೀತಿ ಮೇಲ್ಗಡೆ ಒಣಗೋದಿಲ್ಲ. ಮತ್ತು ಚಪಾತಿ ಲಟ್ಟಿಸುವಾಗ ಈಸಿಯಾಗಿ ನಾದ್ಕೋಬೋದು. ನಾನೀಗ ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪಲ್ಯನೂ ಕೂಡ 2 ರೀತಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಬೀಟ್ರೂಟ್ನ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದು. ನಾನಿವತ್ತು ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಅದರೊಳಗಡೆ ಬೀಟ್ರೂಟ್ ಹಾಕಿ ಅದರಲ್ಲೇ ಬೇಯಿಸೋ ರೀತಿ ಪಲ್ಯ ಮಾಡ್ತಾ ಇದ್ದೀನಿ. ಮುಂಚೆನೇ ಬೀಟ್ರೂಟ್ನ ಬೇಯಿಸ್ಕೊಂಡ್ಬಿಟ್ರೆ ನನಗೇನು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ ಅನಿಸುತ್ತೆ. ಹಾಗಾಗಿ ಒಗ್ಗರಣೆ ಹಾಕಿಬಿಟ್ಟು ಅದರಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಅದರಲ್ಲೇ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪಲ್ಯ ಕೂಡ ತುಂಬಾ ರುಚಿಯಾಗಿರುತ್ತೆ. ಬೀಟ್ರೂಟ್ ಪಲ್ಯ ಮಾಡೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ನಾನಿವತ್ತು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ 1-2 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಬೀಟ್ರೂಟ್ನ ಹಾಕಿದೆ. ಅದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ಸಾಂಬಾರು ಪುಡಿ, ಉಪ್ಪು ಹಾಕ್ಬಿಟ್ಟು ನಾನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇದಕ್ಕೆ ಒಂಚೂರು ಬೆಲ್ಲ ಹಾಕಿದ್ರೂ ರುಚಿ ಇನ್ನೂ ಚೆನ್ನಾಗೇ ಇರುತ್ತೆ. ಬೀಟ್ರೂಟ್ ಎಲ್ಲ ಬೆಂದು ಒಂದು ಸ್ವಲ್ಪ ನೀರು ಇನ್ನೂ ಉಳ್ಕೊಂಡಿದೆ ಅಂದಾಗ ಸ್ವಲ್ಪ ಹುರಿದಿರೋ ಶೇಂಗಾ ಪುಡಿನ ಹಾಕೋದ್ರಿಂದ ಆ ನೀರೆಲ್ಲ ಗಟ್ಟಿ ಆಗುತ್ತೆ. ಈ ರೀತಿ ಶೇಂಗಾನ ಹುರಿದ್ಬಿಟ್ಟು ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡ್ರೆ ಬೇರೆ ಯಾವುದೇ ತರಕಾರಿ ಪಲ್ಯಗಳಿಗೂ ಇದನ್ನು ಉಪಯೋಗಿಸ್ಬೋದು. ಈಗ ಪಲ್ಯ ರೆಡಿ ಆಯಿತು. ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡೆ. ಪಲ್ಯ ರೆಡಿ ಆಗೋ ಅಷ್ಟರಲ್ಲಿ ನಾನು ಚಪಾತಿ ಕೂಡ ಲಟ್ಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ. ಪಲ್ಯ ಆದ ತಕ್ಷಣ ನಾನು ಚಪಾತಿನ ಬೇಯಿಸಿ ರೆಡಿ ಮಾಡ್ಬೋದು ಅಂತ. ಅದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಹಾಕಿ ಸ್ಮೂದಿ ಕೂಡ ಮಾಡ್ಕೊಂಡಿದ್ದೆ. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ನ ಎಲ್ಲರೂ ನೆನೆಸಿಟ್ಟು ತಿಂತಾನೆ ಇರ್ತೀವಿ. ನಮ್ಮ ಫುಡ್ ರುಟೀನಲ್ಲಿ ಆದಷ್ಟು ಡ್ರೈ ಫ್ರೂಟ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ದಿನಾಲೂ ನೆನೆಸಿಟ್ಟಿರೋವಂಥ ಡ್ರೈ ಫ್ರೂಟ್ಸ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಹಾಲನ್ನು ಹಾಕ್ಬಿಟ್ಟು ಒಂದು ಸ್ಮೂದಿ ಮಾಡ್ಕೋಬೋದು. ನಿಮ್ಮ ಮನೇಲಿ ಅವೈಲೇಬಲ್ ಇರೋವಂತಹ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ವಾಲ್ನಟ್ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಯಾವುದಾದ್ರೂ ಇದ್ದರೆ ಅದನ್ನು ನೆನೆಸ್ಬಿಟ್ಟು ಈ ರೀತಿ ಹಾಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸಿಹಿ ಇದ್ದರೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾವು ಒಂದು 4-5 ಖರ್ಜೂರನ ಸಹ ಬಳಸ್ಬೋದು. ಎಲ್ಲನೂ ಒಂದು ಮಿಕ್ಸರ್ ಜಾರ್ ಅಥವಾ ಜ್ಯೂಸರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾನು ನೆನೆಸಿಟ್ಕೊಂಡಿರ್ತಕ್ಕಂಥ ಚಿಯಾ ಸೀಡ್ಸ್ ಹಾಗೆ ಕುಂಬಳಕಾಯಿ ಬೀಜನ ಟಾಪಿಂಗ್ಸ್ ಆಗಿ ಆ್ಯಡ್ ಮಾಡಿದ್ದೆ. ಕುಡಿಯುವಾಗ ಕುಂಬಳಕಾಯಿ ಬೀಜ, ಚಿಯಾ ಸೀಡ್ಸ್ ಹಾಗೆ ಖರ್ಜೂರದ ತುಣುಕುಗಳು ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗಿದ್ದೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು.
ಅವತ್ತಿನ ಪೇಪರಿನ ಪದಬಂಧನ ಫಿಲ್ ಮಾಡ್ತೀನಿ ಡೈಲಿ. ಲಾಸ್ಟ್ ಟೈಮ್ ಇದ್ರದ್ದು ಕೂಡ ವ್ಲಾಗ್ ಮಾಡಿದ್ದೆ. ಅಮ್ಮನ ಮನೆಗೆ ಹೋದಾಗ ನಾನು ಅಪ್ಪಾಜಿ ಇದು ಒಂದು ಆ್ಯಕ್ಟಿವಿಟಿ ಥರ ಮಾಡಿಬಿಟ್ಟು ಯಾರು ವಿನ್ ಆಗ್ತಾರೆ ಅಂತ ಚಾಲೆಂಜ್ ಮಾಡಿದ್ವಿ. ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ದೀರಾ. ನಮಗೆ ಗೊತ್ತಾಗದೇ ಇರೋ ಕ್ವೆಶನ್ಸ್ಗೆ ತುಂಬ ಜನ ಆನ್ಸರ್ ಕೊಟ್ಟಿದ್ರಿ. ಅದೇ ಥರನೇ ಇವತ್ತು ಕೂಡ ಫಿಲ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಕೂಡ ಬಂದು ಜೊತೆ ಕುತ್ಕೊಂಡು ಗೊತ್ತಿರೋದಕ್ಕೆ ಆನ್ಸರ್ ಮಾಡ್ತಾ ಇದ್ರು. ಎದಳ್ ಮೇಲೆ ಸ್ಟ್ಯಾಂಡ್ ಟು ಸ್ಟ್ಯಾಂಡ್. ಎದಳು ಸ್ಟ್ಯಾಂಡ್. ಎದಳು ಎದಳು. ಇನ್ನು ನಮ್ಮನೆ ಹತ್ರ ಯಾವಾಗಲೂ ಒಂದು ಬೀದಿ ನಾಯಿ ಬರ್ತಾನೆ ಇರುತ್ತೆ. ತುಂಬ ಚೆನ್ನಾಗಿ ಅಭ್ಯಾಸ ಆಗಿದೆ. ನಾವು ಹೇಳೋ ಮಾತುಗಳನ್ನು ಕೂಡ ಸ್ವಲ್ಪನೇ ಅರ್ಥ ಮಾಡ್ಕೊಳ್ಳುತ್ತೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.